ಕಾವ್ಯದ ಭಾಗ ಕಥಾ ಸಂದರ್ಭ ರೋಹಿದಾಸನ ಮರಣ. ವಿಷದ ಹುಗಿಯೊಯ್ದು ಹಸುರಾದ ಮೈ നീരിനൊരയസറുവകല്ലം കന്തിതു ഗുർക്കൾ അരിതിരിത ഗുർവിസുവകൾ ഹരിതു ಹುಲುಹುಡಿದ ಹರಹಿದ ಕೈകൾ ಉಂಬು ಹುತ್ತುಣ ಹಡಿಯದೆ ಹಸಿದು ಬೆಂಗಡರ್ತ ಬಸುತ್ ಅಗಡಗಡ ಮಡಿದ ಗೋಣ್ ತಿಸಿಗುರುಳಿ ಹುಡಿ ಹುಕ್ಕು ಭರತವಾಯ್ ವಿರಸಂದು ಬಸವಳಿದ ನಿಜ ಸುಧನ ಕಂಡಳು ಹರಿಶ್ಚಂದ್ರನ ರಸಿ ಹುತ್ತಿನ ಮುದಲಳು ಕಂಡ ಕಾಣ್ಕೆಯಳು ಶಿವ ಶಿವ ನಿಂದ ನಿಲವಿನಲಿದೆಂದು ಗೆಡದಳು ಮೇಲೆ ಹೊರಳಿದಳು ವಿಗೆರಪ್ಪಿಕೊಂಡು ಹೊಟ್ಟೆಯನ್ನು ಹೊಸೆ ಹೊಸಿದು ಮೋರೆಯ ಮೇಲೆ ಮೋರಿಟ್ಟು ಹೂವದುರಲಿ ಮುಂಡಾಡಿ ಮುದುಗೈದು ಓರೆಂದೆ ಕರಿದೆಂಡಲಿದು ಲಲ್ಲಿಗೆರೆದೆತ್ತತ್ತು ಬಲವಳಿದು ವಿಂಡಾಗಿ ಜೀವವಿಕ್ಕೆಂಬಾಸೆಯನ್ ತೇನ್ ಕುದಾಣಂಗಡಂ ಬಗಿದಳು ಲಲನೆ ಮೂಗಿದುಳ್ ಉಸುರನು ಹಳ್ಳೆಯಳು ಹೊಯ್ಲನು ಉಗುರುಳು ರಜವನು ಎದೆಯಳು ಅಲ್ಲಾಟಮಂ ಕೈಯ ಮೊದಲನು ನಿಡುಕನು ಒಂಗೊಡುದಳು ನೋವನು ಅಕ್ಷಯಳು ವೀಳ್ಪಂ ಬಾಳೆದೊಳುವೆ ಮರನು ಲಲಿತ ಕಂಡದೊಳು ಲುಗನು ಅಂಗಿಯಳು ಬಿಸಿಯನು ಅಂಗಳುಗಳು ಜಿಡುಕನು ಉಂಗುಡುದರು ಅರುಣಾಂಬುವಂ ಸಲೆ ನಾಳೆಗೊಳಿಂಬ ರೂಮದಳಿ ಬೆಲ್ಪ ನಾರೆದು ಕಾಣದೆ ನೊಂದಳು ಹಡಿದೊಡಲು ಹುಡಿಯಾಯ್ ತುಮಗನೇ ಮಗನೆಂಡೆಂದು ಕಡಗಿ ಹೆಚ್ಚುವ ಮನ ಹೊತ್ತೆ ಹೊಗೆಯಿತು ಬಿಡದಿರಣಿ ನಿಟ್ಟಿಲಿಸುವ ಬಿತ್ತಿ ಕಿಟ್ಟಿದು ಸೋಂಗಿ ಪುಳಗಿಸುವ ಕರಣಗಳು ಕಡಿವೆಡೆದು ಒಸೆದು ಹೆಸರುಗಳು ತಿಪ್ಪ ನಾಲಗೆಯ ಕುಡಿ ಮುರುಡಿದು ಉಮ್ಮೆನ್ನುಡಿಯ ನಾಲಿಪ ಗಿವಿಯ ಹಡಿ ಎತ್ತುದು ಇಲ್ಲ ಕಂದ ಇಂದಿನುತ್ತ ಇಂದು മുകി മറുകി വായ് വിട്ടളന്തു. ഒരിക്കലും കൂടി നിറഞ്ഞ കയ്യടി കൊണ്ട് നമ്മുടെ മക്കൾക്ക് പ്രോത്സാഹനം നൽകാം. വേദിയിൽ സ്നേഹോപഹാരം സമ്മാനിക്കുന്നു. നൽകുന്നതിന് വേണ്ടി സബിത ടീച്ചറെ അതോടെ ക്ഷണിക്കുന്നു. ഖയാലി 96 ALPS മഹോത്സവ വേദിയിൽ അടുത്തതായി മാപ്പിളപ്പാട്ടിന്റെ ഈരടികൾക്ക് പയമയുടെ കിസ്സ പറയുന്ന മനോഹരമായ ഒപ്പനയുമായി 4ാം ക്ലാസ്സിലെ കൂട്ടുകാർ വേദിയിലെത്തുന്നു. 4ാം ക്ലാസ്സിലെ ബോയ്സ് അവതരിപ്പിക്കുന്ന